ಇತ್ತೀಚೆಗೆ ನನಗೆ ಸುಮಾರು ಜನ ಫೋನ್ ಮಾಡಿಬಿಟ್ಟು ರೆಸಿಡೆನ್ಷಿಯಲ್ ನವೋದಯ ಕೋಚಿಂಗ್ ಮಾಡ್ತೀರಾ ಸರ್ ಅಂತ ಕೇಳ್ತಾ ಇದ್ದಾರೆ. ನಿಮ್ಗೆಲ್ಲ 21ನೇ ಶತಮಾನದ ಏಕಲವ್ಯನ ಪರಿಚಯ ಮಾಡಿಸ್ತೀನಿ ಕೇಳಿ. ಅವ್ರ ಹೆಸರು ಪ್ರತ್ಯುಷ್ಯ ಪ್ರಭು ಅಂತ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಹತ್ರ ಜಾಯ್ಡಾ ಅಂತ ತಾಲೂಕು. ಆಯ್ತಾ, ಆ ಜಾಯ್ಡಾ ತಾಲೂಕು ದಟ್ಟವಾದ ಕಾಡಿನ ಮಧ್ಯೆ ಇದೆ. ಅಲ್ಲಿ ಮೊಬೈಲ್ ಸಿಗ್ನಲ್ಲೇ ಸಿಗಲ್ಲ ಅಂತ ಜಾಗದಲ್ಲಿ ಒಂದು ಸರ್ಕಾರಿ ಶಾಲೆ ಓದ್ತಾರೋ ಹುಡುಗ ಕಷ್ಟಪಟ್ಟು ಓದಿ ನವೋದಯ ಪಾಸ್ ಆಗಿದ್ದಾರೆ. ನಿಮ್ಗೆಲ್ಲ ಕೇಳಿದ್ರೆ ಆಶ್ಚರ್ಯ ಆಗ್ಬೋದು, ಆ ಹುಡುಗ ಕೋಚಿಂಗ್ ಸೆಂಟರ್ ಮುಖನೇ ನೋಡಿಲ್ಲ. ಮೊಬೈಲ್ ಸಿಗ್ನಲ್ ಸಿಗದೆ ಇರೋ ಜಾಗದಲ್ಲಿ ಕೋಚಿಂಗ್ ಸೆಂಟರ್ ಯಾರು ಓಪನ್ ಮಾಡ್ತಾರೆ? ಆಗಿದ್ರು ಹೇಗೆ ನವೋದಯ ಪಾಸ್ ಆದಾಗುತ್ತಾ ನಿಮಗೆ? ಅದಕ್ಕೆಲ್ಲ ಕಾರಣ ಅವ್ರ ತಾಯಿ. ಆಯ್ತಾ, ಮೊಬೈಲ್ ಸಿಗ್ನಲ್ ಸಿಗಲ್ಲ. ಅವ್ರು ಏನು ಮಾಡ್ತಾರೆ, 15 ದಿನಕ್ಕೊಂದ್ಸಲ, 1 ತಿಂಗಳಿಗೊಂದ್ಸಲ ಸಿಟಿಗೆ ಹೋಗ್ತಾರೆ, ಕಾರವಾರ ಅಥವಾ ಅಕ್ಕಪಕ್ಕ ಸಿಟಿಗೆ ಹೋಗ್ತಾರೆ. ಅಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋನ ಡೌನ್ಲೋಡ್ ಮಾಡ್ಕೊಬಂದು ಹುಡುಗನಿಗೆ ತೋರಿಸಿ ಮನೇಲೇ ಪ್ರಾಕ್ಟೀಸ್ ಮಾಡಿಸಿ ಮಾಡೆಲ್ ಕ್ವಶನ್ ಪೇಪರ್ ಎಲ್ಲ ಕರೆಕ್ಷನ್ ಮಾಡಿಸಿ ಮತ್ತೆ ಮೆಂಟಲ್ ಎಬಿಲಿಟಿ ಎಲ್ಲ ಅವ್ರ ಸ್ಕೂಲಲ್ಲಿ ಗುರುಗಳು ಮಾರ್ಗದರ್ಶನ ಮಾಡಿದ್ದಾರೆ. ಈ ರೀತಿ ಆ ಹುಡುಗ ಕಷ್ಟಪಟ್ಟು ಓದಿ ಕಾಡಿನ ಮಧ್ಯೆ ಇತ್ಕೊಂಡೆ ನವೋದಯ ಪಾಸ್ ಆಗಿದ್ದಾರೆ. ನೋಡಿ, ನಿಮಗೆ ಗೊತ್ತಾಯ್ತು ಅಂತ ಕೇಳ್ತೀರಾ? ಅವ್ರ ತಾಯಿ ನನಗೆ ಮೆಸೇಜ್ ಮಾಡಿದ್ರು, ಹೀಗೆ ನಿಮ್ಮ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ನಮ್ಮ ಹುಡುಗ ನವೋದಯ ಪಾಸ್ ಆಗಿದೆ ಅಂದ್ಬಿಟ್ಟು. ಅದಾದ್ಮೇಲೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದೆ, ಅವ್ರು ಸಿಗ್ಲಿಲ್ಲ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ, ಸಿಗ್ಲಿಲ್ಲ. ನಾನೆಲ್ಲೋ ವೆಕೇಶನ್ ಹೋಗಿರ್ಬೇಕು, ಯಾವುದೋ ಬೇರೆ ಕಡೆ ಹೋಗಿರ್ಬೇಕು ಅಂತ ಅನ್ಕೊಂಡೆ. ಆದರೆ ಅವ್ರ ತಾಯಿ ಒಂದಿನ ಫೋನ್ ಮಾಡಿದ್ರು, ಸಿಟಿಗೆ ಬಂದಾಗ ನನಗೆ ಫೋನ್ ಮಾಡಿದ್ರು, ಮಾತಾಡಿ ಈ ಥರ ಹೇಳಿದ್ರು, ಈ ಥರ ಸಮಸ್ಯೆ ಹೇಳಿದ್ರು. ಸರ್, ನಿಮ್ಮ ಜೊತೆ ಮಾತಾಡಬೇಕು ಅಂದರೆ ನಾನು ಸಿಟಿಗೆ ಬಂದು ಫೋನ್ ಮಾಡಬೇಕು, ಈಗ ಸಿಟಿಗೆ ಬಂದಿದ್ದೀನಿ ಅದಕ್ಕೆ ಫೋನ್ ಮಾಡಿದೆ ಅಂತ ಹೇಳಿದ್ರು. ನನಗೆ ಆಗ ಅವ್ರ ಪರಿಸ್ಥಿತಿ ಅರ್ಥ ಆಯಿತು. ನಾನು ಈ ಸಿಚುವೇಶನ್ ಎಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದೆ ಅಂದರೆ, ಇದರಲ್ಲಿ ಇಥಿಯೋಪಿಯಾದಲ್ಲಿ, ಆಫ್ರಿಕಾದಲ್ಲಿ 1-2.5 ವರ್ಷ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡಿದ್ದೀನಿ. ಅಲ್ಲಿ ನಾನು ಈ ಸಿಚುವೇಶನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೆ. ನನಗೆ ಆಗ ಫ್ಲಾಶ್ ಆಯಿತು, ಪರವಾಗಿಲ್ಲ, ಯೂಟ್ಯೂಬ್ ಚಾನಲ್ಲು ಅಲ್ಲಿವರೆಗೂ ರೀಚ್ ಆಗಿದೆ, ಆ ಮಕ್ಕಳಿಗೆಲ್ಲ, ಕಾಡಲ್ಲಿರೋ ಮಕ್ಕಳಿಗೆಲ್ಲ ಅನುಕೂಲ ಆಗ್ತಾ ಇದೆ ಅಂತ ಆಗ ನನಗೆ ಜೀವನ ಸಾರ್ಥಕ ಆಯಿತು ಅಂತ ಅನಿಸ್ತು. ಸುಮಾರು ಜನ ಪೇರೆಂಟ್ಸ್ ಏನು ಮಾಡ್ತಾರೆ ಅಂದರೆ, ಅವ್ರ ಮಕ್ಕಳ ಕೈಲಿ ನವೋದಯ ಎಕ್ಸಾಮ್ ಪಾಸ್ ಮಾಡಿಸ್ಲೇಬೇಕು ಅಂದ್ಬಿಟ್ಟು ಆಫ್ಲೈನ್ ಕೋಚಿಂಗ್ ಆಗ್ತಾರೆ, ಆನ್ಲೈನ್ ಕೋಚಿಂಗ್ ಆಗ್ತಾರೆ, 108 ಕಡೆ ಸಜೆಷನ್ ತೊಗೊಂಡು 108 ಬುಕ್ ರೆಫರ್ ಮಾಡಿಸಿ ಮಕ್ಕಳು ತಲೆನ ಗೊಬ್ಬರ ಮಾಡಕ್ಕೆ ಬರ್ತಾರೆ. ಆ ಮಕ್ಕಳು ಸ್ವತಂತ್ರವಾಗಿ ಕಲ್ತ್ರೆ ಏನೋ ಒಂದಷ್ಟು ಕಲ್ತ್ಕೋತಾರೆ, ಅದನ್ನು ಕಲಿಯಕ್ಕೆ ಮಾಡಲ್ಲ. ಈ ರೀತಿ ಮಕ್ಕಳನ್ನ ಕಲಿಸಿ ಗೊಬ್ಬರ ಮಾಡಕ್ಕೆ ಬರ್ತಾರೆ. ನಿಮಗೆಲ್ಲ ಇದು ರಿಯಲ್ ಲೈಫ್ ಎಕ್ಸಾಂಪಲು. ಇದುವರೆಗೂ ನವೋದಯ ಕೋಚಿಂಗು ನಮ್ಮದು ಆನ್ಲೈನ್ ಯೂಟ್ಯೂಬ್ ಚಾನಲ್ ನೋಡಿಕೊಂಡು ನವೋದಯ ಪಾಸ್ ಆಗಿರೋ 7 ಮಕ್ಕಳಿದ್ದಾರೆ. 6 ಪ್ಲಸ್ ಇನ್ನೊಬ್ರು ಹುಡುಗನೂ ಪಾಸ್ ಆಗಿದ್ದಾರೆ. ಇದುವರೆಗೂ 7 ಮಕ್ಕಳಿದ್ದಾರೆ. ಇವರೆಲ್ಲ ಯಾವುದೇ ಕೋಚಿಂಗ್ ಹೋಗಿಲ್ಲ, ಮನೇಲೇ ಕೂತ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ನವೋದಯ ಎಕ್ಸಾಮ್ ಪಾಸ್ ಆಗಿದ್ದಾರೆ. ಆಯಿತಾ, ಮಕ್ಕಳು ಕಮಿಟೆಡ್ ಆಗಿರಬೇಕು, ಅದ್ರ ಜೊತೆಗೆ ಪೇರೆಂಟು ಡೆಡಿಕೇಟೆಡ್ ಆಗಿ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಎಲ್ಲ ಮಕ್ಕಳು ಪಾಸ್ ಆಗಲಿಲ್ಲ ಅಂದರೆ ಹೈಯೆಸ್ಟ್ ಸ್ಕೋರ್ ಮಾಡ್ಬೋದು. ಅದಕ್ಕೆ ಇದೇ ರಿಯಲ್ ಲೈಫ್ ಎಕ್ಸಾಂಪಲ್ ನಿಮಗೆ. ನೋಡಿ, ಆದ್ದರಿಂದ ಪ್ರತಿಯೊಬ್ಬ ಪೇರೆಂಟ್ಗೆ ಹೇಳೋದು ಇಷ್ಟೇ, ಮಕ್ಕಳು ಆಲ್ರೆಡಿ ಸ್ಕೂಲ್ಗೆ ಹೋಗಿ ಟಯರ್ಡಾಗಿ ಬಂದಿರ್ತಾರೆ. ಆಯಿತಾ, ಮಕ್ಕಳಿಗೆ ಒಂದು ಸ್ವಲ್ಪ ರೆಸ್ಟ್ ಕೊಡಿ. ಪುನಃ ಇನ್ಯಾವುದೋ ಟ್ಯೂಷನ್, ನವೋದಯ ಕೋಚಿಂಗ್ ಅಂತ ಕಳ್ಸೋಕ್ಕೆ ಹೋಗ್ಬಿಡಿ. ಯೂಟ್ಯೂಬಲ್ಲಿ ಕಂಪ್ಲೀಟ್ ನವೋದಯ ಮತ್ತು ಸೈನಿಕ್ ಸ್ಕೂಲ್ ಸಿಲೆಬಸ್ಸು ಪಾಠ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಪ್ರತಿಯೊಂದು ವಿಡಿಯೋ ಕೆಳಗಡೆ PDF ನೋಟ್ಸ್ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ, ಜೆರಾಕ್ಸ್ ತೆಗೆದು ಮಕ್ಕಳ ಕೈಲಿ ಕೊಡಿ. ಆಯಿತಾ, ಮನೇಲೇ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಲಿ. ಬೆಳಿಗ್ಗೆ 1.5 ಗಂಟೆ, ಸಾಯಂಕಾಲ 1.5 ಗಂಟೆ ಪ್ರಾಕ್ಟೀಸ್ ಮಾಡಲಿ. 100% ನವೋದಯ ಅಥವಾ ಸೈನಿಕ್ ಸ್ಕೂಲ್ ಪಾಸ್ ಆಗಲಿಲ್ಲ ಅಂದರೆ ಹೈಯೆಸ್ಟ್ ಸ್ಕೋರ್ ಮಾಡ್ತಾರೆ, ಮತ್ತು ಮ್ಯಾಥ್ಸು, ಇಂಟೆಲಿಜೆನ್ಸು, ಪ್ಯಾಸೇಜು ಇಂಪ್ರೂವ್ ಆಗ್ತಾರೆ. ಈಗ ನೋಡಿ, ನಿಮಗೆ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ. ಈ ವಿಡಿಯೋದಲ್ಲಿ ನಾನು ಎಲ್ಲಿ ನಿಂತ್ಕೊಂಡು ಪಾಠ ಮಾಡ್ತಾ ಇದ್ದೀನಿ, ಆ ಹುಡುಗ ಯಾವ ಕಾಡಲ್ಲಿ ಕೂತ್ಕೊಂಡು ಪಾಠ ಕೇಳ್ತಾ ಇತ್ತು ಅನ್ನೋಕ್ಕೆ ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ಕೊಡ್ತೀನಿ. ನೋಡಿ ವಿಡಿಯೋನ. ಇದು ಗ್ಲೋಬು ಸುತ್ತುತ್ತಾ ಇದೆ, ಇದು ಇಂಡಿಯಾ. ಈಗ ಮಂಡ್ಯ ಟೈಪ್ ಮಾಡ್ತಾ ಇದ್ದೀನಿ, ಮಂಡ್ಯ ಅಂದ್ಬಿಟ್ಟು. ಆಯಿತಾ, ಮಂಡ್ಯ ಬರ್ತಾ ಇತ್ತು ನೋಡಿ. ನೋಡಿ, ಮಂಡ್ಯದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ನಾನು ಆನ್ಲೈನ್ ಪಾಠ ಮಾಡ್ತಾ ಇದ್ದೀನಿ. ಜಸ್ಟ್ ಕ್ಯಾಮ್ರಾ ನೋಡ್ಕೊಂಡು ಆನ್ಲೈನ್ ಪಾಠ ಮಾಡ್ತಾ ಇದ್ದೀನಿ. ಯಾರು ನೋಡ್ತಾ ಇದ್ದಾರೆ, ಯಾರು ಬಿಡ್ತಾ ಇದ್ದಾರೆ, ನನಗೊಂದು ಸ್ವಲ್ಪನೂ ಐಡಿಯಾ ಇಲ್ಲ. ಆಯಿತಾ, ನೋಡಿ ಮಂಡ್ಯದಲ್ಲಿದೆ. ಮಂಡ್ಯದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ನಿಂತ್ಕೊಂಡು ಪಾಠ ಮಾಡ್ತಾ ಇದ್ದೀನಿ. ಆಯಿತಾ, ನೆಕ್ಸ್ಟ್ ನೋಡಿ, ಆ ಹುಡುಗ ಎಲ್ಲಿ ಕೂತ್ಕೊಂಡು, ಯಾವ ಕಾಡಿನ ಮಧ್ಯೆ ಕೂತ್ಕೊಂಡು ಪಾಠ ಕೇಳ್ತಾ ಇದೆ ಅಂದ್ಬಿಟ್ಟು. ಆಯಿತಾ, ಕಾರವಾರದ ಹತ್ರ ಜಾಯ್ಡಾ ತಾಲೂಕು. ನೋಡಿ ಸುತ್ತ ಕಾಡು, ಯಾವ ರೀತಿ ಇದೆ ಕಾಡು, ಮನೆಗಳೇ ಕಾಣಿಸ್ತಾ ಇಲ್ಲ, ಕಾಡಿನ ಮಧ್ಯ ಸ್ಕೂಲು. ಆ ಬ್ಲೂ ಕಲರ್ ಇದೆಯಲ್ಲ, ಅದೇ ಸ್ಕೂಲು. ಪುನಃ ನೋಡಿ ಕಾಡು, ಯಾವ ರೀತಿ ಸುತ್ತ ಕಾಡಿದೆ, ಒಂದು ಮನೆ ಕಾಣಿಸ್ತಾ ಇಲ್ಲ ನಿಮಗೆ, ಒಂದು ಸ್ವಲ್ಪ ಗ್ರೌಂಡು, ಕಾಡು, ನೀರು. ಆಯಿತಾ, ಈ ರೀತಿ ಇದೆ. ಆ ಹುಡುಗ ಪಾಠ ಕೇಳ್ತಾ ಇರೋ ಜಾಗ ಈ ರೀತಿ ಇದೆ ನೋಡಿ. ಆಯಿತಾ, ಪುನಃ ಝೂಮ್ ಇನ್ ಮಾಡ್ತೀನಿ ನೋಡಿ, ಬಂತು ನೋಡಿ. ಪುನಃ ಝೂಮ್ ಇನ್ ಮಾಡ್ತೀನಿ ನೋಡಿ. ಆಯಿತಾ, ಪುನಃ ಸ್ಕೂಲ್ ಹತ್ರ ಯಾವ ರೀತಿ ಇದೆ ಅಂತ ಪ್ಲೇಸ್ ನೋಡಿ ಒಂದ್ಸಲ. ಯಾವುದು ಐಫೈ ಇಲ್ಲವೇ ಇಲ್ಲ, ಕಾಡು, ಮೊಬೈಲ್ ಸಿಗ್ನಲೇ ಸಿಗಲ್ಲ. ಆಯಿತಾ, ಅದೇ ಸ್ಕೂಲು, ಚಿಕ್ಕ ಸ್ಕೂಲು, ಸಾಮಾನ್ಯ ಗೌರ್ನಮೆಂಟ್ ಸ್ಕೂಲು. ಆಯಿತಾ, ಈಗ ನೋಡಿ ಫೋಟೋ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಸ್ಕೂಲ್ದು. ನೋಡಿ, ಆ ಏರಿಯಾ ಇದೆ, ತೆಂಗಿನ ಮರ ಇದೆಯಲ್ಲ, ಅದರೊಳಗಡೆನೇ ಸ್ಕೂಲ್ ಇರೋದು.
ಪಕ್ಕ ಯಾವುದೋ ಒಂದು ದೇವಸ್ಥಾನ ಇದೆ, ಸುತ್ತ ಅದ್ರ ಅಕ್ಕಪಕ್ಕ ಇರೋದು ಕಾಡು ಎಷ್ಟು ಸುಂದರವಾಗಿದೆ ನೋಡಿ. ಇದೇ ಗೌರ್ಮೆಂಟ್ ಸ್ಕೂಲು. ಮೇಲ್ಗಡೆ ನೋಡಿ ಇದು ಶೀಟ್ ಹಾಕಿದ್ದಾರೆ, ಕಬ್ಬಣದ ಶೀಟು, ಮಳೆ ನೀರು ಬರಬಾರ್ದು ಅಂದ್ಬಿಟ್ಟು. ಆಯಿತಾ, ಇದೆ ಸ್ಕೂಲ್ ಕಾಂಪೌಂಡ್ ಇರೋ ಆಚೆ ದೇವಸ್ಥಾನ ನೋಡಿ. ಸ್ಕೂಲ್ ಪರಿಸ್ಥಿತಿ ನೋಡಿ ಯಾವ ರೀತಿ ಇದೆ. ಈ ಸ್ಕೂಲಲ್ಲಿ ಕೂತ್ಕೊಂಡು ಆ ಹುಡುಗ ನವೋದಯ ಓದಿ ಪಾಸ್ ಮಾಡಿರೋದು. ಆಯಿತಾ, ಈಗ ಸುತ್ತ ಯಾವ ರೀತಿ ಇದೆ ಅಂತ ನೋಡಿ ಒಂದು ರೌಂಡು ನೋಡಿ. ಅಕ್ಕಪಕ್ಕ ಒಂದು ಅಂಗಡಿ ಇಲ್ಲ, ಒಂದು ಬಿಲ್ಡಿಂಗ್ ಇಲ್ಲ, ಕಾಡು, ತಾರಿರೋದೇ ಹೆಚ್ಚು. ಸುತ್ತ ಕಾಡು ತೋಟ ಆ ಥರ ಇದೆ. ಆಯಿತಾ, ಇಲ್ಲಿ ಮೊಬೈಲ್ ಸಿಗ್ನಲ್ ಇದೆಲ್ಲ ನೋಡಿದ್ರೆ ನನಗೆ ಆಫ್ರಿಕಾ ನೆನಪಾಗ್ತಾ ಇದೆ. ನಾನು ಇಂಥ ಜಾಗದಲ್ಲಿ 2.5 ವರ್ಷ ಇದ್ದೀನಿ. ಮೊಬೈಲ್ ಸಿಗ್ತಾ ಇರಲಿಲ್ಲ. ಇಂಟರ್ನೆಟ್ ಸಿಕ್ಕಿದ್ರೆ ನಮಗೇನೋ ಅಂತ ಮಳೆ ಬಂದಂಗೆ ಖುಷಿ. ಅಷ್ಟು ಖುಷಿ ಆಗ್ತಾಯಿತ್ತು ಇಂಟರ್ನೆಟ್ಟಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ನೋಡೋದು 2 ವರ್ಷ. ಆಯಿತಾ, ಇವ್ರು ಏನಾರ ಪಾಠ ಕೇಳಬೇಕು ಅಂದರೆ ಯೂಟ್ಯೂಬಲ್ಲಿ, ಅದು ನಮ್ಮ ಯೂಟ್ಯೂಬ್ ಚಾನಲ್ ನೋಡಬೇಕು ಅಂದರೆ ಅಲ್ಲಿಂದ ಅಲ್ಲಿ ನೋಡಿ, ಕಾರವಾರ ಏನೋ ಪಕ್ಕ ಇದೆ, ಕಾರವಾರ ಸಿಟಿ. ಅಕ್ಕಪಕ್ಕ ಸಿಟಿಗೆ ಬಂದು ವೀಡಿಯೋನ ಡೌನ್ಲೋಡ್ ಮಾಡ್ಕೊಂಡು ಅದನ್ನು ಮಕ್ಳಿಗೆ ತೋರಿಸಿ ಅವ್ರ ತಾಯಿ ಕಷ್ಟಪಟ್ಟು ಮುಂದೆ ಮಾರ್ಗದರ್ಶಕರಾಗಿ ನಿಂತು ಅವರ ಹುಡುಗನ ಪಾಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಅವ್ರ ಸ್ಕೂಲ್ ಟೀಚರು ಹೆಲ್ಪ್ ಮಾಡಿದ್ದಾರೆ. ಈಗ ನೋಡಿ, ಪ್ರತ್ಯುಷ್ಯ ಪ್ರಭು 21ನೇ ಶತಮಾನದ ಏಕಲವ್ಯ ತನ್ನ ತಾನು ಯಾವ ರೀತಿ ಇಂಟ್ರೊಡ್ಯೂಸ್ ಮಾಡ್ಕೋತಾರೆ, ಯಾವ ರೀತಿ ಯೂಟ್ಯೂಬ್ ಚಾನಲ್ ನೋಡಿ ನವೋದಯ ಎಕ್ಸಾಮ್ನ ಪಾಸ್ ಮಾಡಿದ್ದಾರೆ ಅನ್ನೋದನ್ನ ಹುಡುಗನ ಬಾಯಲ್ಲೇ ಕೇಳಿ. ನಮಸ್ಕಾರ, ನನ್ನ ಹೆಸರು ಪ್ರತ್ಯುಷ್ ಪ್ರಭು. ನಾನು 2024-25ನೇ ಸಾಲಿನ JNV ಸ್ಕೂಲ್ ಜನರಲ್ನಲ್ಲಿ ಆಯ್ಕೆಯಾಗಿದ್ದೇನೆ. ಗುರುಗಳ ಶಿಕ್ಷಣದ ಜೊತೆಗೆ ಮಂಡ್ಯಗೌಡ ಯೂಟ್ಯೂಬ್ ಚಾನಲ್ನಲ್ಲಿ ಬಂದಂತಹ ಎಲ್ಲ ಗಣಿತ ಕ್ವೆಶ್ಚನ್ ಪೇಪರ್ಗಳನ್ನು ಬಿಡಿಸಿದ್ದು ಪರೀಕ್ಷೆಯಲ್ಲಿ ಬಹಳ ಉಪಯೋಗವಾಯಿತು. ನಾನು ಯಾವುದೇ ಕೋಚಿಂಗ್ ಇಲ್ಲದೆ ಮಂಡ್ಯಗೌಡ ಯೂಟ್ಯೂಬ್ ಚಾನಲ್ ನೋಡಿ ಆಯ್ಕೆಯಾಗಿದ್ದೇನೆ. ಥ್ಯಾಂಕ್ ಯು ಸರ್.